ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಗೈಸ್. ಲಾಸ್ಟ್ ಬ್ಲಾಗ್ ಅಲ್ಲಿ ನೋಡಿದ್ರಿ ಗೈಸ್, ಇದ್ದಕ್ಕಿದ್ದಂಗೆ ರಾತ್ರಿ ನಾವಪ್ಪ ಬನ್ನಿ ಹತ್ಲ ಮಂಗ್ಳೂರ್ಗೆ ಹೋಗಿ ಮೀನ್ ತಗೋಬರೋಣ ಅಂತ ಹೇಳಿದ್ರು. ಟೈಮು 12 ಆಗಕ್ ಬಂದೈತೆ. ನಮ್ಮ ಅಣ್ಣ ಈಗ ಶೆಡ್ ಇಂದ ಕಾರ್ ತೆಗಿತಾನೆ. ನಾನು ರೆಡಿ ಆಗಿದ್ದೀನಿ, ಜೊತೆಗೆ ನಮ್ ಗಾನವಿನೂ ರೆಡಿ ಆಗೋಳೆ. ಮೀನ್ ತರಕ್ಕೆ ಫ್ಯಾಮಿಲಿ ಎಲ್ಲ ಹೋಗ್ತಿದೀವಿ. ನಾನ್ ತಿನ್ನಲ್ಲ. ನೀನ್ ತಿನ್ನಲ್ಲ? ನಾನಿನ್ ನಾನ್ ವೆಜ್ ಏನೂ ತಿನ್ನಲ್ಲ. ಏಕೆ? ನಮ್ಗೆ ಬಿಸಿಲು ಟೈಮಲ್ಲಿ ಗೈಸ್, ನಾವ್ ಅಮ್ಮ ನೋಡಿಲಿ ಸೊಳ್ಳೆ ಬ್ಯಾಟ್ ಇಡ್ತಾರಪ್ಪ. ಅಮ್ಮ, ನಂದು ಇದೊಂದು ಬ್ಯಾಗ್ ಡಿಕ್ಕಿ. ಗೈಸ್, ಇದರಲ್ಲಿ ಫುಲ್ ನನ್ನ ವ್ಲಾಗಿಂಗ್ ಇಂದ ಐಟಮ್ಸ್ ಐತೆ. ಪವರ್ ಬ್ಯಾಂಕು, ಟ್ರೈಪಾಡು, ಇನ್ನೊಂದು ಕ್ಯಾಮ್ರಾ ಎಲ್ಲ. ಗೈಸ್, ನಾವಮ್ಮ ಫೋನ್ ಬಿಟ್ಟವ್ರೆ. ಅದಕ್ಕೀಗ ಸದ್ಯ ಇಲ್ಲಿಗೆ ಹೋಗೋದಾದ್ಮೇಲೆ ಗೊತ್ತಾಯ್ತಾ, ಬನ್ನೀಗ ಫೋನ್ ತಗೊಂಡ್ ಬರೋಣ ನಮ್ಮಮ್ಮಂದು. ಗೈಸ್, ಅಂತೂ ಫೈನಲ್ ಆಗಿ ಮಂಗ್ಳೂರಿಗೆ ಈಗ ಹೊರಟಿದೀವಿ. ಏನಕ್ಕೆ ಅಂದ್ರೆ ಫಿಶ್ ಬರಕ್ಕೆ. ಪಾಪ ಫುಲ್ ಎಕ್ಸೈಟ್. ಈಗ ಸದ್ಯ ಗ್ಲಾಸ್ ಏರಿಸಿರೋಣ, ಇಲ್ಲ ವಾಯ್ಸ್ ಕೇಳಲ್ಲ. ಎಲ್ಲರಿಗಿಂತ ನೋಡಮ್ಮ ಹಂಗಂತ ಗಾನವಿ ಫಿಶ್ ತಿನ್ನೋದೇ ಬಿಡ್ತೀನಿ ಅಂತ ಹೇಳಿ ನಾನ್ ವೆಜ್ಜೇ ತಿನ್ನಲ್ಲ ಅಂತಿದ್ಲು. ಹೌದಾ ಗಾನು? ಗೈಸ್, ಇವಾಗ 165 ಕಿಲೋಮೀಟರ್ ಐತೆ ನಮ್ಮ ಡೆಸ್ಟಿನೇಷನ್. ಮಂಗ್ಳೂರ್ ಫಿಶ್ ಮಾರ್ಕೆಟ್ ಅಂತ ಟೈಪ್ ಮಾಡಿದೀನಿ ಗೂಗಲ್ ಅಲ್ಲಿ. ಢಾಕಾ ಫಿಶ್ ಮಾರ್ಕೆಟ್. ನೀವು ಪಾಪ ಲಾಸ್ಟ್ ಟೈಮ್ ತಂದಿದ್ ಫಿಶ್ ಅಲ್ಲೇನಾ? ಅದ್ ಮರ್ತಿದೀನಿ ಮಗನೇ ನಾನು ಒಟ್ನಲ್ಲಿ. ಹೌದಾ? ಏನ್ ಹೆಸರು ಅನ್ನೋದು ಮರ್ತಿದೀನಿ. ಇಷ್ಟು ತಲುಪೋದು 3:20 AM. ಇಲ್ಲೇ ಗೈಸ್, ಈಗ ಮತ್ತೆ ಮಾತಾಡ್ಕೊಂಡು ಮುಂದಕ್ಕೆ ಹೋಗ್ತಿದ್ವಿ. ಜಸ್ಟ್ ನಾನಿರುವುದೇ ನಿಮಗಾಗಿ. ಸ್ಟೋರಿ ಗೊತ್ತಿಲ್ಲವಲ್ಲ, ಆಡಾರ ಹೇಳು ಅಂತ. ನೀನೇ ಹೇಳವ. ಯಾವ್ದು ಬರಲ್ಲ. ಗಲ್ಲನು ತಾಗೆ ನಾನು ನೀನು ಮಾತಾಡ್ತಾ ಇರೋದು. ನಾನಾ ಯಾರ ಪ್ರಬಡ ಮಾತಾಡಿದ್ದೆ ಹೇಳ ಮಗನೇ? ಅಮ್ಮ ತಾನೇ ಮಾತಾಡಿದ್ದು. ನಾನು ಈ ಆಟದಲ್ಲೇ ಇಲ್ಲ. ಗಾನವೇನ್ ಕೇಳ್ಬೇಕು ಪ್ರೂಫಿಗೆ. ನಾನು ಮನ್ಗಿದ್ದೆ. ಎಂತೊಡಿಯ ಮತ್ತಾಳೆ. ಗೈಸ್, ಆಕ್ಚುಲಿ ಸ್ವಲ್ಪ ದೂರ ನಾನು ಸ್ವಲ್ಪ ಕಾರ್ ಓಡಿಸ್ಕೊಂಡೆ. ಸೊ ಇವಾಗ ಹಂಗೆ ಸ್ವಲ್ಪ ಬ್ರೇಕ್. ಗೈಸ್, ಆಕ್ಚುಲಿ ನಾನು ಏನಕ್ಕೆ ಕಾರ್ ಓಡಿಸ್ಕೊತಿದ್ದು ಅಂದ್ರೆ ನಮ್ಮ ಅಣ್ಣ ಸ್ವಲ್ಪ ಸ್ಪೀಡ್ ಓಡಿಸ್ತಿದ್ದ ಕಾರ್ನ. ಅದಕ್ಕೆ ನಾನು ಎತ್ಲಾಗಿ ಓಡಿಸ್ಕೊಂಡೆ. ಗಾನು ಮಲ್ಗೋಳ. ಗೈಸ್, ಸರಿ ಗೈಸ್, ಡೈರೆಕ್ಟ್ ಅಲ್ಲಿಗೆ ತಲುಪಾದ್ಮೇಲೆ ನಿಮ್ ಜೊತೆ ಸಿಗ್ತೀನಿ. ಗೈಸ್, ಅಂತೂ ಸ್ಪಾಟಿಗೆ ಈಗ ತಲುಪಿದೀವಿ. ಇದ್ರ ಹೆಸರು ಫಿಶ್ ಮಾರ್ಕೆಟ್. ಕರೆಕ್ಟಾಗಿ ಒಂದು 3 ಗಂಟೆ ಹಂಗೆ ತಲುಪಿದ್ವಿ ಗೈಸ್. ಫುಲ್ಲು ಡ್ರೈವ್ ಮಾಡ್ಕೊಂಡು ಬಂದ. ಆಕ್ಚುಲಿ ನಿದ್ದೆ ಇವಾಗ ಸ್ವಲ್ಪ ಬರ್ತೈತೆ. ಡ್ರೈವ್ ಮಾಡ್ಬೇಕಾದ್ರೆ ಏನು ನಿದ್ದೆ ಏನೋ ಬರಲಿಲ್ಲ. ಸೊ ಇವಾಗ ಇಲ್ಲಿಂದ ಒಂದು 2 ಕಿಲೋಮೀಟರ್ ನೆಟ್ಕೊಂಡು ಹೋಗ್ಬೇಕು. ಅವಾಗ ಫುಲ್ಲು ಫಿಶ್ ಮಾರ್ಕೆಟ್ ಅಂತ ಇರೋದು. ಅಲ್ಲಿಗೆ ಕಾರ್ ಏನು ಬಿಡ್ತಿಲ್ಲ. ಗೈಸ್, ಫಿಶ್ನ ತಗೊಂಡ್ ಬರಕ್ಕೆ ನಾನು, ಅಮ್ಮ, ಗಾನು 4 ಜನ ಈಗ ಹೋಗ್ತಿದೀವಿ. ನಾವಪ್ಪ ಕಾರಲ್ಲೇ ಕೂತವ್ರೆ, ನಡಿಬೇಕಲ್ಲ. ಸೊ ಅದಕ್ಕೆ ಆದ್ರೂ ಮಾತ್ರ ಇಲ್ಲಿ ಫುಲ್ಲು ಫಿಶ್ ಮೇಲೆ ಫುಲ್ಲು. ಗನೋ ಏನಿಲ್ಲ, ಬಾಯ್ಲಿ ಇದು ಹಿಡ್ಕ, ಇದು ಸೈಡಿಗೆ ಬಿಡು ಅವ್ರಿಗೆ.
ಸತ್ತೋಗದ್ಗಾನು ಎಲ್ಲ ಸತ್ತೋಗಿರೋದು ಬರೀ ಹಿಡ್ಕ ಕಲ್ಲಂಗಿರ್ತದ ಅಷ್ಟೇ. ಆಯ್ತು ಬಾ. ಐಸೆಲ್ಲ ಹಾಕಿ ಪ್ಯಾಕ್ ಮಾಡಿ ಕೊಡ್ತೀನಿ. ಯಾವ್ದು ಹಾಕ್ಲಿ? ಏನಿಲ್ಲ ಮುಳ್ಳು ಚುಚ್ಚಂಗಾಯ್ತು. ಮೀಡಿಯಂ ಸೈಜ್ ಗೈಸ್ ಫಿಶ್ ಇವಾಗ ತಗೊಂಡೀಗ ಕಾರ್ ಹತ್ರಕ್ಕೆ ಈಗ ಹೋಗ್ತಿದೀವಿ. ನೋಡಿ ಇಲ್ಲಿ ನನ್ನ ಹತ್ರ 2 ಕವರ್ ಐತೆ, ನಮ್ಮ ಅಣ್ಣನ ಹತ್ರನೂ 2 ಕವರ್ ಐತೆ, ಗಾನವಿ ಹತ್ರ 1 ಕವರ್ ಐತೆ. ಆದ್ರೂ ನಮ್ಮಮ್ಮ ಭೂತಾಯಿ ಒಂದು ಸಿಗ್ಲಿಲ್ಲ ಇವಾಗ. ಅದಕ್ಕೆ ಭೂತಾಯಿ ಏನೋ 6 ಗಂಟೆಗೆ ತಪ್ಪರು 6 ಗಂಟೆ ಮೇಲ್ ಸಿಗುತ್ತಂತೆ. ಇವಾಗ ಟೈಮ್ ಬಂದು ಈಗ 5 ಗಂಟೆ. ನೋಡಿ ಇಲ್ಲಿ 5 ಗಂಟೆ ಟೈಮ್, ಇನ್ನ 1 ಅವರ್ ಕೊಡವ. ಪಾಪ ನಡುಕ್ತೊಳು ಗಾನವಿ ಮೀನ್ ನೋಡೆ. ಮತ್ತೆ 6 ಗಂಟೆ ಹಂಗೆ ನೀನು ಅಣ್ಣನೇ ಹೋಗಿ ಬರ್ತೀರಾ? ಹೇಳಿ ಇದು ಸ್ಕ್ವಿಡ್ ಪ್ರಾನ್ಸ್ ಅದು 1.5. ಪ್ರಾನ್ಸ್ ಅಂದ್ರೆ ಏನೇಳ? ಸೀಗಡಿ ಅದು 1.5. ಸ್ಕ್ವಿಡ್ ಮಗನೇ ಒಂದು ಒಂದಾ? ಚಿಕ್ಕ ಐತಂಗಾರೆ ಮಗನೇ. ಎಷ್ಟೊಂದದ್ದು ಅವು ಇರವೇ ಅಷ್ಟು ಪಾಪ. ಎಲ್ಲ ಕಡೆ ಅಷ್ಟೇ ಇದ್ವು. ಆಮೇಲೆ ಬೇರೆ ಇನ್ನೇನು ತಾಳ್ಲಿಲ್ಲ ಅಂಜಲಿ ಸತಿ ಇಲ್ಲ ಅಷ್ಟು ಕಮ್ಮಿ ಪಾಪ. ಅಂಜಲಿ ಇಲ್ಲ. ಗೈಸ್ ಆಕ್ಚುಲಿ ಅವಾಗ ಬಂದಾಗ ಈ ಫಿಶ್ ಸಿಕ್ಕಿರ್ಲಿಲ್ಲ, ಅಂಜಲ್ ಫಿಶ್. ಸೊ ಇವಾಗ ಸಿಕ್ಕೈತೆ. 3 kg ಇತ್ತು, ತಗೊಂಡು 950 ಹೇಳಿದ್ರು. ಇವಾಗ ಇದನ್ನ ಕ್ಲೀನ್ ಮಾಡಿಸಿ ಪೀಸ್ ಮಾಡ್ಕೊಂಡು ತಗೊಂಡು ಹೋಗೋದು ಕವರ್ಗೆ ಹಾಕ್ಸ್ಕೊಂಡು. ಜೊತೆಗೆ ಇಲ್ಲಿ ನನ್ನ ಕೈಯಲ್ಲಿ ಬೇರೆ ಏಡಿ ಬೇರೆ ಇದೆ, ಇದನ್ನ ಈಗ ಕ್ಲೀನ್ ಮಾಡಿಸ್ಬೇಕು. ಚೆನ್ನಾಗಿ ಮಾಡ್ಕೊಡಿ. ಅದೇ ಈ ಕಟ್ಟೆಯಲ್ಲಿ ಸ್ವಲ್ಪ ಬರ್ತದೆ, ಚೆನ್ನಾಗಿ ಮಾಡ್ಬೋದು. ಅವರಷ್ಟು ಮಾಡ್ಲಿಕ್ಕೆ ಆಗಲ್ಲ. ಅವ್ರು ಸ್ಲೈಸ್ ಅದರಲ್ಲಿ ಬಿಸಕಟ್ಟೆಯಲ್ಲಿ ಮಾಡುದಲ್ಲ. ಎಷ್ಟು ಗಂಟೆವರೆಗೂ ಇರುತ್ತೆ? ಎಷ್ಟು ಗಂಟೆವರೆಗೂ ಮಾರ್ಕೆಟ್ ಓಪನ್ ಇರುತ್ತೆ? ಇಡೀ ದಿನ ಸಂಜೆ ತನಕ ಇದೆ. ಇಂಥ ಮೀನೆಲ್ಲ ಸಿಗಲ್ಲ ಸಂಜೆ ತನಕ. ಇದು ಒಂದು 9-10 ಗಂಟೆ ಒಳಗೆ ಖಾಲಿ ಆಗ್ತದೆ. ಗೈಸ್ ಮನೆಯಿಂದ ಮಧ್ಯರಾತ್ರಿ ಒಂದು 12 ಗಂಟೆ ಹಂಗೆ ಹೊರಟಿದ್ದು. ಫುಲ್ಲು ಕತ್ಲೆ ಇತ್ತು. ಇವಾಗ ಬೆಳಕಾಗೈತೆ. ಇವಾಗ ಟೈಮ್ ಬಂದೀಗ 6:30 ಆಗೈತೆ. ಈಗ ಇಲ್ಲಿ ಬಾಕ್ಸ್ ಇದು ಆಕ್ಚುಲಿ 10 ಲೀಟರ್ ಬಾಕ್ಸ್. ಇದು ಬಾಕ್ಸ್ ತಗೊಂಡು 300 ರೂಪಾಯಿ ಕೊಟ್ಟು ಬಾಕ್ಸ್ ತಗೊಂಡು ಇದ್ರ ಒಳಗಡೆ ಐಸ್ ಎಲ್ಲ ತುಂಬಿಸ್ಕೊಂಡು ಈಗ 2 ಮೀನನ್ನ, ಒಂದು ಅಂಜಲ್ ಫಿಶನ್ನ ಕ್ಲೀನ್ ಮಾಡಿಸಿ, ಜೊತೆಗೆ ಇನ್ನೊಂದು ಏಡಿನ ಕ್ಲೀನ್ ಮಾಡಿಸಿ ತಗೊಂಡು ಹೋಗ್ತಿರೋದು. ಇನ್ನು ಮಿಕ್ಕಿದ ಮೀನುಗಳು ಮೋಸ್ಟ್ಲಿ ನಮ್ಮ ಅಮ್ಮನೇ ಕ್ಲೀನ್ ಮಾಡ್ಬೋದು. ಈಗ ಕಾರಲ್ಲಿ ಇಟ್ಟಿರೋ ಫಿಶ್ ಎಲ್ಲ ಈಗ ಇದಕ್ಕೆ ಈ ಬಾಕ್ಸಿಗೆ ಹಾಕಬೇಕು. ಅಷ್ಟನ್ನು ಹಾಕೋಣ. ಅಡಿಗೆ ಪಾಂಪ್ಲೆಟ್ ಹಾಕಿ ಬಾಂಗ್ಡೆ ಹಾಕ್ಬೇಕಂತೆ. ಇದೆಲ್ಲಿ ಪಾಂಪ್ಲೆಟ್? ಗೈಸ್ ಆಕ್ಚುಲಿ ಇವಾಗ ಈ ಐಸ್ ಬಾಕ್ಸಿಗೆ ಫುಲ್ ಫಿಶ್ ಇಡಿಸ್ಲಿಲ್ಲ. ಸೊ ಅದಕ್ಕೆ ಮತ್ತೊಂದು ಬಾಕ್ಸ್ ತಗೊಂಡು ಇವಾಗ ಐಸ್ ಹಾಕ್ಸ್ಕೊಂಡು ಈಗ ಇದನ್ನ ಫುಲ್ ಟೇಪಲ್ಲಿ ಈಗ ಸುತ್ತಿದ್ದೀವಿ. ನಾಲ್ಕು ಪೈನಾಪಲ್, 1 ಟೀ ತಿಂಡಿ ಗೈಸ್. ಇವಾಗ ಇಲ್ಲಿ ಅದೋ ಒಂದು ಹೋಟೆಲ್ ಹತ್ರಕ್ಕೆ ಈಗ ಸ್ಟಾಪ್ ಹಾಕೊಂಡು ಈಗ ಟೈಮ್ ಎಷ್ಟಾಗೈತೆ? ಇನ್ನ 8 ಗಂಟೆ. ಇನ್ನ ಏನು ತಿಂಡಿ ಮಾಡೋ ಟೈಮು ಅಲ್ಲ ನಮ್ದು. ಅದಕ್ಕೆ ಇವಾಗ ನಾವು 4 ಜನನೂ ಈಗ ಜ್ಯೂಸ್ ಹೇಳಿದ್ದೀವಿ, ಪೈನಾಪಲ್ ಜ್ಯೂಸ್. ನಮ್ಮ ಅಪ್ಪ ಟೀ ಹೇಳೋರೆ. ಇದು ನಿಮ್ದು 2ನೇ ಟೀನಾ ಪಾಪ? ನಾನು ಯಾಕೆ ಗೊತ್ತಾ ಟೀ ಹೇಳೋದು? ಹಾಂ ಅಣ್ಣ ನಾನೀಗ 10 ನಿಮಿಷದಿಂದ ಟೀ ಕುಡಿದ್ರಾ? ಹಾಂ, ಏನು ಆಗಲ್ಲ. ನಮ್ಮಮ್ಮ ಗರಂ ಆಗೋರೆ. ಟೀ 2 ಸಲ ಕುಡಿತವ್ರೆ ಅಂತ. 2ನೇದೇನಪ್ಪ ಅಂತ ಅಂದರೆ ಇದಿಗೆಟ್ಟಿದ್ದು ಮತ್ತೆ ಇರಲಿಲ್ಲ. ಹಾಂ ಏನೋ 950.
ಎಷ್ಟು 3.3. ಗೈಸ್ ಸಕಲೇಶ್ಪುರ ಸ್ಟಾಪ್ ಹಾಕಿದೀವಿ, ಸುರಭಿ ಹೋಟೆಲ್. ಟಿಫನ್ ಮಾಡೋಣ ಅಂತ. ಟಿಫನ್ ಏನು ಮಾಡಿಲ್ವಾ, ಈಗ ಮನೆಗೆ ಹೋಗಿ ಟಿಫನ್ ಮಾಡಕ್ಕೂ ನಮ್ಮ ಅಮ್ಮಂಗೂ ಆಗಲ್ಲ, ಏನಕ್ಕಂದ್ರೆ ಫಸ್ಟ್ ಆಗಿ ಅವರು ಟಯರ್ಡ್ ಆಗ್ಬಿಟ್ಟವ್ರೆ. ಗೈಸ್ ಎಲ್ರು ಇವಾಗ ರೊಟ್ಟಿ ಹೇಳಿದೀವಿ, ಒಂದೊಂದು ಪ್ಲೇಟಿಗೆ 2 ರೊಟ್ಟಿ ಕೊಟ್ಟವ್ರೆ. ರೊಟ್ಟಿಗೆ ಏನ್ ಕೊಟ್ಟವ್ರೆ, ಕಾಯಿ ಚಟ್ನಿ, ಸಾಗು ಜೊತೆಗೆ ಕೆಂಪು ಚಟ್ನಿ. ಚೆನ್ನಾಗೈತಾಗಾನು? ಸೊ ಓಕೆನಾ, ದೊಡ್ಡಮ್ಮ ಮಾಡ್ದಂಗಿಲ್ಲ ಅಲ್ವಾ? ಗೊತ್ತಿತ್ತು ಇದೇನು ಹೇಳ್ತಿಲ್ಲ ಅಂತ. ಗೈಸ್ ರೊಟ್ಟಿ ಆದ್ಮೇಲೆ ಬನ್ಸ್ ತಿಂತಿದ್ದೀನಿ, ಫುಲ್ ಬಿಸಿ ಬಿಸಿ ಬನ್ಸು. ನಮ್ ಗಾನವಿ ಇನ್ನೊಂದು ರೊಟ್ಟಿ ತರಿಸ್ಕೊಂಡು. ಗೈಸ್ ನಮ್ಮಮ್ಮ ನೋಡಿಲಿ ಫಿಶ್ ನ ಹೆಂಗೆ ಜೋಡ್ಸವ್ರೆ, ಇಲ್ಲೇ ಇಟ್ಟವ್ರೆ ಬಾಕ್ಸ್. ಗೈಸ್ ಇವಾಗ ನಮ್ಮಮ್ಮ ಮತ್ತೆ ನಮ್ಮ ಅಣ್ಣ ಇಬ್ರು ಸೇರಿ ಈಗ ಫಿಶ್ ಈಗ ಫುಲ್ ಕ್ಲೀನ್ ಮಾಡ್ತಾವ್ರೆ. ಫಿಶ್ ಕ್ಲೀನ್ ಮಾಡ್ತಾವ್ರೆ, ಪ್ರಾನ್ಸ್ ಕ್ಲೀನ್ ಮಾಡ್ತಾವ್ರೆ. ಗೈಸ್ ನಾನು ಬಂದ ತಕ್ಷಣ ಫುಲ್ ಸ್ನಾನ ಎಲ್ಲ ಮಾಡ್ಕೊಬಿಟ್ಟು ನಾನಂತೂ ಫುಲ್ ಮೀನ್ಸ್ ಮೇಲಂತೂ ಹೊಡಿತಿದ್ದೆ. ಅಲ್ಲಿ ಅದು ಇದು ಬಾಕ್ಸ್ ಎಲ್ಲ ಎತ್ತಿ ಅದಕ್ಕೆ ಫುಲ್ ಮೀನ್ಸ್ ಮೇಲೆ ಹೊಡಿತಿದ್ನ. ಅದಕ್ಕೆ ಬೇಗ ಹೋಗಿ ಬಂದ ತಕ್ಷಣ ಸ್ನಾನಕ್ಕೆ ಹೋದೆ. ಗೈಸ್ ಅತ್ಲಾಗಿ ವ್ಲಾಗ್ನ ಎಂಡ್ ಮಾಡೋಣ. ಗೈಸ್ ಇಲ್ಲಿವರೆಗೆ ಆ ವ್ಲಾಗ್ ನೋಡಿದ್ರೆ ಲೈಕ್ ಬಿಡಿ, ಚಾನಲ್ಗೆ ಹೊಸಬ್ರು ಆದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. Bye.